ಇಂದಿನ ತರಗತಿಗೆ ಶುಭಾಶಯಗಳು. ನಾವು ಇಂದು ಈ ತರಗತಿಯಲ್ಲಿ HCF ಅಥವಾ ಕನ್ನಡದಲ್ಲಿ ನಾವು ಮಾಸಾಹ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಕರಿತೀವಿ. ಕನ್ನಡದಲ್ಲಿ ಬಂದಾಗ ಮಹತ್ತರ ಸಾಮಾನ್ಯ ಅಪವರ್ತನ. ಇದನ್ನ ಹೇಗೆ ನಾವು ಫೈಂಡ್ ಔಟ್ ಮಾಡಬಹುದು, ಹೇಗೆ ಕಂಡುಹಿಡಿಬೇಕು ಅನ್ನೋದನ್ನ ಈ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಈ ಹಿಂದಿನ ಕ್ಲಾಸಸ್ಗಳನ್ನ ಯಾರು ನೋಡಿಲ್ಲ, ಬೇಸಿಕ್ ಕ್ಲಾಸಸ್ ಅನ್ನ ನೀವು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ನಾನು ಈ ತರಗತಿಯನ್ನ ಪ್ರಾರಂಭಿಸ್ತಾ ಇದ್ದೀನಿ. ನಮಗೆ HCF ಮತ್ತು ಮಹತ್ತರ ಸಾಮಾನ್ಯ ಅಪವರ್ತನ ಕಂಡುಹಿಡಿಬೇಕಾದ್ರೆ ನಮಗೆ ಮೊದಲು ನಾವು ಏನ್ ತಿಳ್ಕೊಂಡಿರ್ಬೇಕು, ಸಂಖ್ಯೆಗಳನ್ನ ತಿಳ್ಕೊಂಡಿರ್ಬೇಕು. ಅದರಲ್ಲಿ ಅವಿಭಾಜ್ಯ ಸಂಖ್ಯೆಗಳು, ಅದನ್ನ ಪ್ರೈಮ್ ನಂಬರ್ ಅಂತ ಕರಿತೀವಿ. ಪ್ರೈಮ್ ನಂಬರ್ ಅಂದ್ರೆ ಏನು ಅಂತ ತಿಳ್ಕೊಂಡಿರ್ಬೇಕು. ಇದನ್ನ ಕನ್ನಡದಲ್ಲಿ ಅವಿಭಾಜ್ಯ ಸಂಖ್ಯೆಗಳು. ಮತ್ತೆ ಇನ್ನೊಂದು ನಂಬರ್ ಬರ್ತದೆ, ಕಾಂಪೋಸಿಟ್ ನಂಬರ್. ಕಾಂಪೋಸಿಟ್ ನಂಬರ್ ಅನ್ನ ಸಂಯುಕ್ತ ಸಂಖ್ಯೆಗಳು, ಕನ್ನಡದಲ್ಲಿ ಸಂಯುಕ್ತ ಸಂಖ್ಯೆಗಳು. ಹಾಗಾದ್ರೆ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಪ್ರೈಮ್ ನಂಬರ್ ಅಂದ್ರೇನು, ಕಾಂಪೋಸಿಟ್ ನಂಬರ್ ಅಂದ್ರೇನು ಅನ್ನೋದನ್ನ ಮೊದಲು ತಿಳ್ಕೊಂಡು ನಾವು HCF ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಪ್ರೈಮ್ ನಂಬರ್ ಅಂದ್ರೇನು ನೋಡಿ. ಪ್ರೈಮ್ ನಂಬರ್ ಇದು ಒಂದು ನಂಬರ್ ಆಗಿರ್ತದೆ, ಹ್ಯಾವಿಂಗ್ ಓನ್ಲಿ 2 ಫ್ಯಾಕ್ಟರ್ಸ್. ಈ ನಂಬರು ಕೇವಲ ಎರಡು ಅಪವರ್ತ್ಯಗಳನ್ನ ಹೊಂದಿರಬೇಕು. 2 ಅಪವರ್ತ್ಯಗಳು ಅಂದ್ರೆ ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ 2 ಫ್ಯಾಕ್ಟರ್ಸ್ ಅನ್ನ ಹೊಂದಿರಬೇಕು ಅಂತ ಹೇಳ್ತೀವಿ. ಹಾಗಾದ್ರೆ ನಾನು ಡೆಫಿನೇಷನ್ ಬರ್ಸ್ಬಿಡ್ತೀನಿ ಮೊದಲು. ಪ್ರೈಮ್ ನಂಬರ್, ದಿ ನಂಬರ್ having only 2 factors is called prime number ಅಂತ ಕರೀತೀವಿ. ಓನ್ಲಿ 2 ಫ್ಯಾಕ್ಟರ್ಸ್ ಅನ್ನು ಹೊಂದಿರಬೇಕು. ಹಾಗಾದ್ರೆ 2 ಫ್ಯಾಕ್ಟರ್ಗಿಂತ ಹೆಚ್ಚಿಗೆ ಹೊಂದಬಹುದಾ? ಇಲ್ಲ. ಹಾಗಾದ್ರೆ 2 ಫ್ಯಾಕ್ಟರ್ಗಿಂತ ಕಡಿಮೆ ಹೊಂದಬಹುದಾ? ಅದು ಇಲ್ಲ. ಇಲ್ಲಿ 2 ಫ್ಯಾಕ್ಟರ್ ಅನ್ನು ಹೊಂದಿದ್ರೆ ಮಾತ್ರ ನಾವು ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಕರ್ಕೊಳ್ತೀವಿ. ಹಾಗಾದ್ರೆ ನಾನು ಒಂದು ಎಕ್ಸಾಂಪಲ್ 2 ನಂಬರ್ಸ್ ತಗೊಳ್ತೇನೆ. ನಾನು ನೋಡಿ 5 ಅನ್ನೋ ಒಂದು ನಂಬರ್ ತಗೊಳ್ತೀನಿ, 5. ಇದು ಯಾವ ಟೇಬಲ್ಸ್ ನಲ್ಲಿ ಬರುತ್ತೆ ಅನ್ನೋದನ್ನ ಚೆಕ್ ಮಾಡಿ. ಎಸ್, ಹಾಗಾದ್ರೆ ಯಾವ ಟೇಬಲ್ಸ್ ನಲ್ಲಿ ಬರ್ತದೆ? ನಾವು ಟೇಬಲ್ಸ್ ಅಂದ್ಕೂಡ್ಲೆ 2ರಿಂದ ಟೇಬಲ್ಸ್ ಅನ್ನ ಸ್ಟಾರ್ಟ್ ಮಾಡೋದು ಸಹಜವಾಗಿರ್ತದೆ. ಆದ್ರೆ ಟೇಬಲ್ಸ್ ಇರೋದು 2ರಿಂದ ಅಲ್ಲ, 1ರಿಂದಾನೇ ಟೇಬಲ್ಸ್ ಇದೆ. ಆಕ್ಚುಲ್ 0 ಇಂದಾನೆ ಟೇಬಲ್ಸ್ ಇದೆ. ಹಾಗಾಗಿ ನಾವು 0 ಟೇಬಲ್ಸ್ ಹೇಳಲ್ಲ, 1 ಟೇಬಲ್ಸ್ ಹೇಳೋದಿಲ್ಲ. ಹಾಗಾಗಿ 2 ಇಂದ ಸ್ಟಾರ್ಟ್ ಮಾಡ್ತೀವಿ. ಬಟ್ ನಾವಿಲ್ಲಿ ಕನ್ಸಿಡರ್ ಮಾಡಬೇಕು 1 ಟೇಬಲ್ ಇಂದ. ಹಾಗಾದ್ರೆ 1ರ ಮಗ್ಗಿಯಲ್ಲಿ ಈ ನಂಬರ್ ಬರುತ್ತಾ? 1 5 5 ಅಂದ್ರೆ 1ರಿಂದ ಬರುತ್ತೆ. ಅಂದ್ರೆ 5 ಅನ್ನೋ ಸಂಖ್ಯೆ 1 ಭಾಗಿಸುತ್ತೆ ಅಂತ ಅರ್ಥ. ಫ್ಯಾಕ್ಟರ್ ಅಂದ್ರೆ ಅದನ್ನು ಭಾಗಿಸ್ಬೇಕು. ಅದೇ ರೀತಿ ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೆ? 2ರಿಂದ ಆಗೋದಿಲ್ಲ, 2ರ ಮಗ್ಗಿಯಲ್ಲಿ 5 ಬರೋದಿಲ್ಲ, 3ರ ಮಗ್ಗಿಯಲ್ಲಿ 5 ಬರೋದಿಲ್ಲ, 4ರ ಮಗ್ಗಿಯಲ್ಲಿ 5 ಬರೋದಿಲ್ಲ, ನಂತರ 5ರ ಮಗ್ಗಿಯಲ್ಲಿ ಬರುತ್ತೆ. 5 1 5, 5 1 5 ಅಂತ ಕರಿತೀವಿ. ಹಾಗಾದ್ರೆ 6 ಮಗ್ಗಿಯಲ್ಲಿ ಬರಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ 6ಕ್ಕಿಂತ ಚಿಕ್ಕದಾಗಿರೋದ್ರಿಂದ 6 ಮಗ್ಗಿಯಲ್ಲಿ ಬರೋಲ್ಲ. ಹಾಗಾಗಿ ಎಷ್ಟು ಫ್ಯಾಕ್ಟರ್ಸ್ ಅನ್ನ ಹೊಂತು ನೋಡಿ. ಒಂದು ಫ್ಯಾಕ್ಟ್ರು 1 ಅನ್ನೋದು, ಇನ್ನೊಂದು ಫ್ಯಾಕ್ಟ್ರು 5 ಅನ್ನೋದು. ಎಷ್ಟು ಫ್ಯಾಕ್ಟರ್ಸ್ ಅನ್ನು ಹೊಂತಿಲ್ಲಿ? 2 ಫ್ಯಾಕ್ಟರ್ಸ್ ಅನ್ನು ಹೊಂತು. ಹಾಗಾದ್ರೆ 2 ಫ್ಯಾಕ್ಟರ್ಸ್, 2 ಫ್ಯಾಕ್ಟರ್ಸ್ ಅಂತ ಕರೀತೀವಿ. 2 ಫ್ಯಾಕ್ಟರ್ಸ್, 2 ಫ್ಯಾಕ್ಟರ್ಸ್ ಅನ್ನ ಹೊಂದಿದ್ರೆ ನಾವೇನಂತ ಕರಿಬಹುದು? ಅದನ್ನ ಪ್ರೈಮ್ ನಂಬರ್. ಹಾಗಾದ್ರೆ 5 is a ಪ್ರೈಮ್ ನಂಬರ್ ಅಂತ ಹೇಳ್ಬೋದು. ಅದೇ ರೀತಿ ನಾನು 7 ತಗೊಳ್ತೀನಿ ನಂಬರ್.
ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ. ಹಾಗಾದ್ರೆ ಇದು ಯಾವ ಟೇಬಲ್ಸ್ ನಲ್ಲಿ ಬರ್ತಾನೆ ಅದನ್ನ ಚೆಕ್ ಮಾಡ್ಕೊಂಡ್ಬಿಡೋಣ. ನಂದು ಇದು 1ರ ಮಗ್ಗಿಯಲ್ಲಿ ಬರುತ್ತೆ, 1 7 7. ನಂತರ 2ರ ಮಗ್ಗಿಯಲ್ಲಿ ಬರೋಲ್ಲ, 3 ಮಗ್ಗಿಯಲ್ಲಿ ಬರೋದಿಲ್ಲ, 4ರ ಟೇಬಲ್ಸ್ ಅಲ್ಲೂ ಬರೋದಿಲ್ಲ, 5ರ ಟೇಬಲ್ಸ್ ಅಲ್ಲೂ ಬರೋದಿಲ್ಲ, 6ರ ಟೇಬಲ್ಸ್ ಅಲ್ಲೂ ಬರೋದಿಲ್ಲ, 7 1 7 1 ಜ. ಹಾಗಾದ್ರೆ 7ರ ಮಗ್ಗಿಯಲ್ಲಿ ಬರುತ್ತೆ. ಹಾಗಾದ್ರೆ ಎಷ್ಟು ಫ್ಯಾಕ್ಟರ್ಸ್ ಅಂತಿದು? ಇದು ಒಂದು ಫ್ಯಾಕ್ಟ್ರು, ಇದು ಒಂದು ಫ್ಯಾಕ್ಟ್ರು, 2 ಫ್ಯಾಕ್ಟರ್ಸ್. ಫ್ಯಾಕ್ಟರ್ಸ್ ಅಂದ್ರೆ ಅಪವರ್ತ್ಯ ಅಂತ ಅರ್ಥ. ಹಾಗಾದ್ರೆ 2 ಫ್ಯಾಕ್ಟರ್ಸ್ ಅನ್ನ ಹೊಂದಿದೆ. ಹಾಗಾದ್ರೆ 7 ಅನ್ನೋದೇನಾಯ್ತು? ಪ್ರೈಮ್ ನಂಬರ್ ಆಯ್ತು. ಅರ್ಥ ಆಯ್ತಲ್ಲ? ಇದೇ ರೀತಿಯಾಗಿ ಯಾವ್ಯಾವೆಲ್ಲ ಪ್ರೈಮ್ ನಂಬರ್ಸ್ ಬರ್ತವೆ ಅನ್ನೋದನ್ನ ನೀವು ಐಡೆಂಟಿಫೈ ಮಾಡ್ಬೋದು. ನಾನು ಉದಾಹರಣೆಗೆ ನಿಮ್ಗೆ ಯಾವ್ಯಾವೆಲ್ಲ ಪ್ರೈಮ್ ನಂಬರ್ಸ್ ಬರ್ತವೆ ಎಕ್ಸಾಂಪಲ್ ಬರೀಬೇಕಲ್ಲ. ನೋಡಿ, 1 ಪ್ರೈಮ್ ನಂಬರ್ ಅಲ್ಲ, ಅದನ್ನ ತಿಳ್ಕೊಳ್ಳಿ. 1 ಪ್ರೈಮ್ ನಂಬರ್ ಅಲ್ಲ. ಯಾಕೆ ಅಂದ್ರೆ ಅದಕ್ಕೆ ಒಂದೇ ಒಂದು ಫ್ಯಾಕ್ಟರ್ ಇದೆ, ಅಂದ್ರೆ 1ರ ಮಗ್ಗಿಯಲ್ಲಿ ಮಾತ್ರ ಹೋಗುತ್ತೆ, ಇನ್ಯಾವ ಮಗ್ಗಿಯಲ್ಲಿ ಹೋಗುದಿಲ್ಲ. ನಮಗೆ ಅಟ್ಲೀಸ್ಟ್ 2 ಫ್ಯಾಕ್ಟರ್ಸ್ ಬರ್ಬೇಕು. ಹಾಗೆ 1 ಪ್ರೈಮ್ ನಂಬರ್ ಅಲ್ಲ. ಹಾಗಾದ್ರೆ 2 ಪ್ರೈಮ್ ನಂಬರು, 3 ಪ್ರೈಮ್ ನಂಬರು, 5 ಪ್ರೈಮ್ ನಂಬರು, 6 ಬರೋದಿಲ್ಲ, 7 ಪ್ರೈಮ್ ನಂಬರು, 8 ಅಲ್ಲ, 9 ಅಲ್ಲ, 10 ಅಲ್ಲ, 11 13 17 19 21 ಅಲ್ಲ, 7ರ ಮಗ್ಗಿಯಲ್ಲಿ ಹೋಗ್ತದೆ. 21 7ರ ಮಗ್ಗಿಯಲ್ಲಿ ಹೋಗ್ತದೆ. ಹೇಗೆ? 1ರ ಮಗ್ಗಿಯಲ್ಲಿ ಹೋಗುತ್ತೆ, 3 ಮಗ್ಗಿಯಲ್ಲಿ ಹೋಗುತ್ತೆ, 7ರ ಮಗ್ಗಿಯಲ್ಲಿ ಹೋಗುತ್ತೆ. 3 ಫ್ಯಾಕ್ಟರ್ಸ್ ಉಂಟು. ಹಾಗಾಗಿ 21 ಅಲ್ಲ, 23 ಮತ್ತೆ 27, 9 3 27 ಆಗ್ತದೆ. ಹಾಗಾಗಿ ಬರೋದಿಲ್ಲ. 29 31. ಈ ರೀತಿಯಾಗಿ ನೀವು ಪ್ರೈಮ್ ಫ್ಯಾಕ್ಟರ್ಸ್ ಅನ್ನ ಸರ್ಚ್ ಮಾಡ್ತಾ ಹೋದ್ರೆ ದೀಸ್ ಆರ್ ಇನ್ಫೈನೈಟ್ ನಂಬರ್ಸ್. ಇವು ಅನಂತ ಸಂಖ್ಯೆಗಳನ್ನು ಹೊಂದಿರ್ತವೆ ಅನ್ನೋದು ನಮ್ಮ ತಿಳುವಳಿಕೆ ಇರಬೇಕು. ಬರಿತಾ ಹೋದಷ್ಟು ನಿಮ್ ಪ್ರೈಮ್ ನಂಬರ್ ಸಿಗ್ತಾ ಹೋಗ್ತದೆ. ಹಾಗಾಗಿ ಅನಂತ ಸಂಖ್ಯೆಗಳನ್ನ ಅಂದ್ರೆ ಇನ್ಫೈನೈಟ್ ನಂಬರ್ಸ್ ಅನ್ನ ಪ್ರೈಮ್ ನಂಬರ್ಸ್ ಹೊಂದಿದೆ. ನಮಗೆ ಜನರಲ್ ಆಗಿ ಈ ನಂಬರ್ಸ್ಗಳು ಪ್ರೈಮ್ ನಂಬರ್ಸು ಅನ್ನೋ ತಿಳ್ಕೋಬೇಕು. ಪ್ರೈಮ್ ನಂಬರ್ಸ್ ಆಗ್ಬೇಕಾದ್ರೆ ಒಂದೇ ಒಂದು ಕಂಡೀಷನ್, ಓನ್ಲಿ 2 ಫ್ಯಾಕ್ಟರ್ಸ್, ಕೇವಲ 2 ಫ್ಯಾಕ್ಟರ್ಸ್ ಅನ್ನ ಹೊಂದಿದ್ರೆ ಅಂತ ನಂಬರ್ಗಳನ್ನ ನಾವು ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಕರ್ಕೊಳ್ತೀವಿ. ಹಾಗಾದ್ರೆ ನಾವು ಪ್ರೈಮ್ ಫ್ಯಾಕ್ಟರ್ಸ್ ತಿಳ್ಕೊಂಡಾಯ್ತು. ಈಗ ಕಾಂಪೋಸಿಟ್ ನಂಬರ್ ಅಂದ್ರೆ ಏನು? ಹಾಗಾದ್ರೆ 2ನೇದು ಬರ್ತೀನಿ. ಕಾಂಪೋಸಿಟ್ ನಂಬರ್ ಡೆಫಿನೇಷನ್ ಬರ್ಕೊಂಡ. ಕಾಂಪೋಸಿಟ್ ನಂಬರ್ HCF ಗೆ ಸಂಬಂಧ ಇಲ್ಲದೆ ಇರಬಹುದು, ಆದ್ರೆ ನಾವು ಒಂದನ್ನ ಕಲ್ತಾಗ ಇನ್ನೊಂದು ಕಲಿಯೋದು ಉತ್ತಮ. ಹಾಗಾಗಿ ಕಾಂಪೋಸಿಟ್ ಅಂದ್ರೆ ಏನು ಅನ್ನೋ ತಿಳ್ಕೊಂಡ್ಬಿಡೋಣ. ಇಲ್ಲಿ ನಾವು ಏನ್ ಹೇಳಿದ್ವಿ? ಪ್ರೈಮ್ ನಂಬರ್ಸ್ ಅಂದಾಗ ನಂಬರ್ ಹ್ಯಾವಿಂಗ್ 2 ಫ್ಯಾಕ್ಟರ್ಸ್ ಈಸ್ ಕಾಲ್ಡ್ ಪ್ರೈಮ್ ನಂಬರ್ಸ್ ಅಂತ ಕರೀತೀವಿ. ಇಲ್ಲಿ ಅದಕ್ಕಿಂತ ಹೆಚ್ಚು ಹೊಂದಿರ್ಬೇಕು. ಇಲ್ಲಿ ಫ್ಯಾಕ್ಟರ್ಸ್ ಅನ್ನ ಹೆಚ್ಚು ಹೊಂದಿದ್ರೆ ಅದನ್ನ ಕಾಂಪೋಸಿಟ್ ನಂಬರ್. ದಿ ನಂಬರ್ ಹ್ಯಾವಿಂಗ್ more than 2 factors is called composite number. ಹಾಗಾದ್ರೆ ನೋಡಿ, ಅಲ್ಲಿ ಏನ್ ಹೇಳಿದ್ವಿ? ಓನ್ಲಿ 2 ಫ್ಯಾಕ್ಟರ್ಸ್ ಆಗಿರ್ಬೇಕು. ಇಲ್ಲಿ 2ಕ್ಕಿಂತ ಹೆಚ್ಚು ಫ್ಯಾಕ್ಟರ್ಸ್ ಅನ್ನು ಹೊಂದಿರಬೇಕು. 2ಕ್ಕಿಂತ ಹೆಚ್ಚು ಫ್ಯಾಕ್ಟರ್ಸ್ ಅನ್ನ ಹೊಂದಿದ್ರೆ ಅದನ್ನ ನಾವು ಕಾಂಪೋಸಿಟ್ ನಂಬರ್, ಕನ್ನಡದಲ್ಲಿ ಸಂಯುಕ್ತ ಸಂಖ್ಯೆಗಳು ಅಂತ ಕರ್ಕೊಳ್ತೀವಿ. ಉದಾಹರಣೆ ನೋಡೋದಾದ್ರೆ, ಎಕ್ಸಾಂಪಲ್ಸ್ ನೋಡೋದಾದ್ರೆ, ನಾನು 4 ಅನ್ನೋ ಒಂದು ಸಂಖ್ಯೆ ತಗೊಳ್ತೇನೆ. ಇದು ಕಾಂಪೋಸಿಟ್ ನಂಬರ್ ಹೌದಾ ಅಲ್ಲ ಅಂತ ಚೆಕ್ ಮಾಡ್ಬೇಕಾದ್ರೆ ನಾವು ಟೇಬಲ್ಸ್ ಅಲ್ಲಿ ಬರುತ್ತೋ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಹಾಗಾದ್ರೆ 1ರ ಟೇಬಲ್ ಅಲ್ಲಿ ಬರುತ್ತೆ, 2ರ ಟೇಬಲ್ ಅಲ್ಲಿ ಬರುತ್ತೆ, ಮತ್ತೆ 4ರ ಟೇಬಲ್ ಅಲ್ಲೂ ಬರುತ್ತೆ.
ಒಂದು ನಾಲ್ಕಲೆ 4, ಎರಡು ಎರಡ್ಲೆ 4, 4 ಒಂದ್ಲೆ 4. ಅಂದ್ರೆ 1ರ ಟೇಬಲ್ ಅಲ್ಲೂ ಬರ್ತಾ ಇದೆ, 2ರ ಟೇಬಲ್ ಅಲ್ಲೂ ಬರ್ತಾ ಇದೆ, 4ರ ಟೇಬಲ್ ಅಲ್ಲೂ ಬರ್ತಾ ಇದೆ. ಹಾಗಾದ್ರೆ ಫ್ಯಾಕ್ಟರ್ಸ್ ಎಷ್ಟಾಯ್ತು? 3 ಫ್ಯಾಕ್ಟರ್ಸ್ ಆಯ್ತು, 3 ಫ್ಯಾಕ್ಟರ್ಸ್. ಹಾಗಾದ್ರೆ ಹೇಳಿ, ಮೋರ್ ದೆನ್ 2 ಫ್ಯಾಕ್ಟರ್ಸ್ ಇದೆಯಾ ಇಲ್ಲಿ? 2ಕ್ಕಿಂತ ಹೆಚ್ಚು ಫ್ಯಾಕ್ಟರ್ ಈ ನಂಬರ್ ಹೊಂದಿದೆಯಾ? ಎಸ್. ಹಾಗಾದ್ರೆ 4 ಈಸ್ ಎ ಕಾಂಪೋಸಿಟ್ ನಂಬರ್. 4 ಈಗ ಸಂಯುಕ್ತ ಸಂಖ್ಯೆ ಆಗುತ್ತೆ. ಅದೇ ರೀತಿ 6 ಅನ್ನೋ ಸಂಖ್ಯೆ ತಗೊಳ್ತೇನೆ. 6 ಅನ್ನೋ ಸಂಖ್ಯೆ ಯಾವ್ಯಾವ ಟೇಬಲ್ ಅಲ್ಲಿ ಬರ್ತದೆ ನೋಡಿ? 1ರಲ್ಲಿ ಬರುತ್ತೆ, 2ರಲ್ಲಿ ಬರುತ್ತೆ, 3ರಲ್ಲಿ ಬರುತ್ತೆ, ಮತ್ತೆ 6ರಲ್ಲೂ ಬರುತ್ತೆ. ಎಷ್ಟು ಫ್ಯಾಕ್ಟರ್ಸ್ ಹೊಂದಿದ್ದು? 4 ಫ್ಯಾಕ್ಟರ್ಸ್ ಅನ್ನ ಹೊಂತು, 4 ಅಪವರ್ತನಗಳನ್ನ ಹೊಂತು. ಮೋರ್ ದೆನ್ 2 ಫ್ಯಾಕ್ಟರ್ಸ್ ಇದೆ ಇಲ್ಲಿ. ಹಾಗಾದ್ರೆ 6 ಕೂಡ ಕಾಂಪೋಸಿಟ್ ನಂಬರ್ ಆಯ್ತು. ಹಾಗಾಗಿ 2ಕ್ಕಿಂತ ಹೆಚ್ಚು ಫ್ಯಾಕ್ಟರ್ಸ್ ಅನ್ನ ಹೊಂದಿದ್ರೆ ಅಂತ ನಂಬರ್ಸ್ ಗಳನ್ನ ನಾವೇನಂತ ಕರ್ಕೊಳ್ತೀವಿ? ಕಾಂಪೋಸಿಟ್ ನಂಬರ್, ಸಂಯುಕ್ತ ಸಂಖ್ಯೆಗಳು. ಒಂದು ಸಂಖ್ಯೆ 2ಕ್ಕಿಂತ ಹೆಚ್ಚು ಅಪವರ್ತ್ಯಗಳನ್ನ ಹೊಂದಿದ್ರೆ ಅದನ್ನ ಸಂಯುಕ್ತ ಸಂಖ್ಯೆಗಳು ಅಂತ ಕರ್ಕೊಳ್ತೀವಿ. ಹಾಗಾದ್ರೆ ಯಾವ್ಯಾವ ಸಂಯುಕ್ತ ಸಂಖ್ಯೆಗಳು? ನೋಡಿ, ಪ್ರೈಮ್ ನಂಬರ್ಸ್ ಅನ್ನ ಹೊರತುಪಡಿಸಿ ಯಾವ್ದು ಬರೆದಿದ್ವಿ ಅದು ಕಾಂಪೋಸಿಟ್ ನಂಬರ್ ಆಗುತ್ತೆ. 1ಅನ್ನ ಹೊರತುಪಡಿಸಿ ನೆನಪಿನಲ್ಲಿ ಇಟ್ಕೊಳ್ಳಿ, 0 ಮತ್ತು 1ಅನ್ನು ಹೊರತುಪಡಿಸಿ ನಾವು ಹೇಳ್ಬೇಕಾಗ್ತದೆ. ಹಾಗಾದ್ರೆ ಎಕ್ಸಾಂಪಲ್ಸ್ ನಾವು 4, 6, 8, 9, 10, 12, 14, 15, 16, 18, 20, 22, 21 also, 22, 24, 25, 26, 27, 28, 30, 29 ಬರೋದಿಲ್ಲ. ಓಕೆ, ದೀಸ್ ಆರ್ ದ ಕಾಂಪೋಸಿಟ್ ನಂಬರ್ಸ್. ನೋಡಿ, ಇಲ್ಲಿ 2 ಸಂಖ್ಯೆಗಳನ್ನ ನಾವು ಹೊರತುಪಡಿಸಿದ್ವಿ. 0 ಮತ್ತೆ 1 ಎಲ್ಲೂ ಬರಲಿಲ್ಲ ಇಲ್ಲಿ. 0 is not a prime number, not a composite number. 1 is not a prime number, not a composite number. ಹಾಗಾಗಿ ಇವೆರಡು ಪ್ರೈಮ್ ನಂಬರು ಅಲ್ಲ ಮತ್ತೆ ಕಾಂಪೋಸಿಟ್ ನಂಬರು ಅಲ್ಲ. ಹಾಗಾಗಿ ಇದರ ಸ್ಪಷ್ಟತೆ ನಾವು ತಿಳ್ಕೊಂಡಿರ್ಬೇಕು. ಓಕೆ, ಹಾಗಾದ್ರೆ ನಮ್ಗೆ ಪ್ರೈಮ್ ನಂಬರ್ ಅಂದ್ರೆ ಏನಂತ ಗೊತ್ತಾಯ್ತು, ಕಾಂಪೋಸಿಟ್ ನಂಬರ್ ಅಂದ್ರೆ ಏನನ್ನ ಗೊತ್ತಾಯ್ತು. ಈಗ HCF, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಸ್, ಸಾಮಾನ್ಯ ಅಪವರ್ತನ ಹೇಗೆ ಕಂಡುಹಿಡಿಯೋದು? ವಿಧಾನಗಳು ಬಹಳ ಇದ್ದಾವೆ. ನಿಮಗೆ ಒಂದು ಜನರಲ್ ಆಗಿ ನೀವು ವಿಧಾನವನ್ನ ತಿಳ್ಕೊಳ್ಳೋದು ಒಳ್ಳೆಯದು. ಈ HCF ಅನ್ನ ಅನೇಕ ವಿಧಾನದಲ್ಲೂ ನಾವು ಕಂಡುಹಿಡಬಹುದು. ಆ ವಿಧಾನಗಳಲ್ಲಿ ನಾನು ಸರ್ವೇ ಸಾಮಾನ್ಯವಾಗಿ ನಮಗೆ ಬೇಸಿಕ್ ಪ್ರೈಮರಿ ಲೆವೆಲ್ ಇಂದ ಯಾವ ವಿಧಾನ ಕಳಿಸ್ತಾರೆ, ಆ ನಂತರ ಯಾವ ವಿಧಾನಗಳನ್ನ ನಾವು ಕಲಿತು ಬಂದಿದ್ದೀವಿ ಅನ್ನೋದನ್ನ ಎರಡನ್ನೂ ವ್ಯತ್ಯಾಸ ತಿಳ್ಕೊಳ್ಳೋಣ. ಹಾಗೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಫೈಂಡ್ HCF of 8 and 12. Find the HCF of 8 and 12. 8 ಮತ್ತು 12ರ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಸ್ ಅನ್ನ ಫೈಂಡ್ ಔಟ್ ಮಾಡೋಣ. ಹಾಗಾದ್ರೆ ನಾವು 8ಅನ್ನ ಭಾಗಿಸ್ತಾ ಹೋಗೋಣ ಮತ್ತೆ 12ಅನ್ನ ಭಾಗಿಸ್ತಾ ಹೋಗೋಣ. ನೋಡಿ, ನೀವು ಭಾಗಿಸ್ತಾ ಹೋಗ್ಬೇಕಾದ್ರೆ, ಫ್ಯಾಕ್ಟರೈಸೇಷನ್ ಮಾಡ್ತಾ ಹೋಗ್ಬೇಕಾದಾಗ, ಅಪವರ್ತನ ವಿಧಾನದಲ್ಲಿ ಹೋದಾಗ ನೀವು ನೆನಪಿಟ್ಟುಕೊಂಡಿರ್ಬೇಕು, ನೀವು ತೆಗೆದುಕೊಳ್ಳುವಂತ ಸಂಖ್ಯೆ ಪ್ರೈಮ್ ನಂಬರ್ ಆಗಿರಬೇಕು, ಅವಿಭಾಜ್ಯ ಸಂಖ್ಯೆಗಳಾಗಿರ್ಬೇಕು. ಹಾಗಾದ್ರೆ ಪ್ರೈಮ್ ನಂಬರ್ ನಾವು ಆಲ್ರೆಡಿ ನೋಡಿದ್ದೇವೆ.
ಆ ಪ್ರೈಮ್ ನಂಬರ್ ಅಲ್ಲಿ ಈ ಟೇಬಲ್ ಈ ಸಂಖ್ಯೆಗಳು ಬರಬೇಕು. ಆ ರೀತಿ ಸಂಖ್ಯೆಗಳನ್ನು ನೋಡಿ, ನಾನು 2ರಿಂದ ಮೊದಲು ಡಿವೈಡ್ ಮಾಡ್ತಾ ಇದ್ದೀನಿ. ಇದನ್ನ 2 4 8. ಹಾಗಾದ್ರೆ 2 ಟೇಬಲ್ ಅಲ್ಲಿ ಹೋಗ್ತಾ ಇದೆ. ಹಾಗಾದ್ರೆ ಇದು ಯಾವ ಟೇಬಲ್ ಅಲ್ಲಿ ಹೋಗುತ್ತೆ? ಆಸ್ ಇಟ್ ಈಸ್ 2 ಇಂದನೇ ಹೋಗುತ್ತೆ. 2 2 4. ನೋಡಿ, ನಮ್ಗೆ ಎಲ್ಲಿ ತನಕ ಈ ಪ್ರೊಸೆಸ್ ಅನ್ನ ಕಂಟಿನ್ಯೂ ಮಾಡ್ತೀವಿ, ಪ್ರೈಮ್ ನಂಬರ್ ಬರೋ ತನಕನೇ ಕಂಟಿನ್ಯೂ ಮಾಡ್ಬೇಕು. ಅರ್ಥ ಆಯ್ತಲ್ಲ? ಈ ಪ್ರೈಮ್ ನಂಬರ್ ಬರೋ ತನಕ, ಪ್ರೈಮ್ ನಂಬರ್ ಬಂತು ಸ್ಟಾಪ್ ಮಾಡ್ಬೇಕು. ಅಲ್ಲಿಗೆ ನಿಮ್ಗೆ ಫ್ಯಾಕ್ಟರೈಸೇಷನ್ ಅಪವರ್ತಿಸುವಿಕೆ ಮುಗಿದು ಹೋಗುತ್ತೆ ಅಂತ ಅರ್ಥ. ಹಾಗಾದ್ರೆ 8ಅನ್ನ ನಾನು ಫ್ಯಾಕ್ಟರ್ಸ್ ಆಗಿ ಬರ್ದಿದ್ರೆ 2 ಇಂಟು 2 ಇಂಟು 2 ಈ ರೀತಿ ಬರೆಯೋದನ್ನ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಈ ರೀತಿ ಬರೆಯೋದನ್ನ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಈ ರೀತಿ ಒಂದು ನಂಬರ್ ಅನ್ನ ಗುಣಾಕಾರ ರೂಪದಲ್ಲಿ, ಪ್ರೈಮ್ ನಂಬರ್ಸ್ ನ ಗುಣಾಕಾರ ರೂಪದಲ್ಲಿ ಬರೆದ್ರೆ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ಅಂತ ಕರ್ಕೊಳ್ತೀವಿ. ಹಾಗಾದ್ರೆ ಈ ನಂಬರ್ನು ಅದೇ ರೀತಿ ಫ್ಯಾಕ್ಟರ್ ಮಾಡೋಣ. ಹಾಗಾದ್ರೆ ನಮ್ಗೆ ಸಾಮಾನ್ಯವಾಗಿ 2ರಿಂದ ಭಾಗ ಆಗ್ತದೆ. 2 6 12, 2 6 12. ಮತ್ತೆ ಯಾವ ನಂಬರು? ಆಸ್ ಇಟ್ ಇಸ್ 2 ಇಂದನೇ ಹೋಗ್ತದೆ ನೋಡಿ. 2 3 6. ನೋಡಿ, ಇದು ಯಾವ ನಂಬರು? ಪ್ರೈಮ್ ನಂಬರ್. ಪ್ರೈಮ್ ನಂಬರ್ ಬಂತು ಸ್ಟಾಪ್ ಮಾಡಬೇಕು. ಹಾಗಾದ್ರೆ 12ರ ಅಪವರ್ತ್ಯಗಳು ಅಂದ್ರೆ ಫ್ಯಾಕ್ಟರ್ಸ್ಗಳು ಯಾವ ಅಂದ್ರೆ 2 ಇಂಟು 2 ಇಂಟು 3. ಇದು ಒಂದು, ಇದು ಒಂದು, ಇದು ಒಂದು. ಈ ರೀತಿ ಫ್ಯಾಕ್ಟರ್ಸ್ ಅನ್ನ ಬರ್ಕೋಬೇಕು. ಒಂದು ನಾನು HCF ಕಂಡುಹಿಡಿಬೇಕಾದ್ರೆ ಒಂದು ಜನರಲ್ ಸೂತ್ರವನ್ನು ನಾನು ಹೇಳ್ತೀನಿ. HCF ಗೆ ಏನು ಸೂತ್ರ ಅಂದ್ರೆ ಓನ್ಲಿ ಕಾಮನ್ ಫ್ಯಾಕ್ಟರ್ಸ್. ಕಾಮನ್ ಫ್ಯಾಕ್ಟರ್ಸ್ ಅಷ್ಟೇ ನೀವು ತೆಗೆದುಕೊಳ್ಳಿ. ಹಾಗಾದ್ರೆ ಕಾಮನ್ ಫ್ಯಾಕ್ಟರ್ಸ್ ಅಂದ್ರೆ ಏನು? 2ರಲ್ಲೂ ಇರಬೇಕು ಆ ನಂಬರ್, ಅದನ್ನ ಕಾಮನ್ ಫ್ಯಾಕ್ಟರ್ ಅಂತ ಕರಿತೀವಿ. 2ರಲ್ಲೂ ಇರಬೇಕು ಅಂತದನ್ನ ಕಾಮನ್ ಫ್ಯಾಕ್ಟರ್ ಅಂತ ಕರಿತೀವಿ. ಹಾಗಾದ್ರೆ HCF ಯಾವ್ದಿದೆ? ಕಾಮನ್ 2 ಇದೆ, ಇಲ್ಲಿ 2 ಇದೆ. ಹಾಗಾದ್ರೆ 8ರಲ್ಲೂ 2 ಇದೆ, 12ಅಲ್ಲೂ 2 ಕಾಮನ್ ಇದೆ. ಹಾಗಾದ್ರೆ ಇನ್ನೊಂದು ನಂಬರ್ ಇದೆ 2, ಇದ್ರಲ್ಲೂ ಕಾಮನ್ ಇದೆ, ಇದ್ರಲ್ಲೂ ಕಾಮನ್ ಇದೆ. ಹಾಗಾದ್ರೆ ಇದು ಏನು? ಅದರ್ ನಂಬರ್ಸ್. ಇವು ನಾನ್ ಕಾಮನ್ ನಂಬರ್ಸ್ ಅಂತ ಕರಿತೀವಿ. ನಾನ್ ಕಾಮನ್ ನಂಬರ್ಸ್ ಅಥವಾ ಅದರ್ ನಂಬರ್ಸ್ ಅಂತ ಹೇಳ್ಕೋಬಹುದು. ಹಾಗಾದ್ರೆ ಇವೆರಡರಿಂದ ಒಂದು ಸಂಖ್ಯೆ ತಗೊಳ್ಳಿ. ಇವೆರಡರಿಂದ ಒಂದು ಸಂಖ್ಯೆ 8, ಇವೆರಡರಿಂದ ಒಂದು ಸಂಖ್ಯೆ. ಈಗ ಗುಣಿಸಿ HCF ಏನಾಯ್ತು? 2 2 4. ಹಾಗಾದ್ರೆ HCF ಏನಾಯ್ತು? 4 ಆಯ್ತು. ಈ ರೀತಿಯಾಗಿ ನೀವು HCF ಅನ್ನ ಫೈಂಡ್ ಔಟ್ ಮಾಡಬಹುದು. ಹಾಗಾದ್ರೆ ನಾನು ಇನ್ನೂ ಒಂದು 2-3 ಉದಾಹರಣೆಗಳನ್ನ ಕೊಡೋಣ. Find the HCF of 25 and 75. 25 ಮತ್ತು 75ರ HCF ಅನ್ನು ಫೈಂಡ್ ಔಟ್ ಮಾಡಿ. ನೋಡಿ, ನಾನು 25 ಅನ್ನು ಫ್ಯಾಕ್ಟರೈಸ್ ಮಾಡ್ತಾ ಹೋಗ್ತೇನೆ. ಯಾವ ಟೇಬಲ್ ಅಲ್ಲಿ ಹೋಗ್ತದೆ? 2ರಿಂದ ಹೋಗೋದಿಲ್ಲ, 3ರಿಂದ ಹೋಗೋದಿಲ್ಲ, 4ರಿಂದ ಹೋಗೋದಿಲ್ಲ, 5ರಿಂದ ಹೋಗುತ್ತೆ. ಹಾಗಾದ್ರೆ 5ರಿಂದನೇ ಪ್ರಾರಂಭಿಸೋಣ. 5 5 25. ಹಾಗಾದ್ರೆ 25ನ ಫ್ಯಾಕ್ಟರ್ಸ್ ಏನಾಯ್ತು? 5 ಇಂಟು 5 ಅಂತ ಬರ್ಕೋಬಹುದು. ಆಕ್ಚುಲಿ ನೀವು ಬಾಣದ ಗುರ್ತು ಹಾಕೋ ಅವಶ್ಯಕತೆ ಇಲ್ಲ, ಈಕ್ವಲ್ ಹಾಕೋಬಹುದು. ಯಾಕಂದ್ರೆ ಇವೆರಡನ್ನು ಗುಣಿಸಿದ್ರೆ ಇದಕ್ಕೆ ಈಕ್ವಲ್ ಆಗುತ್ತೆ. ಅದೇ ರೀತಿಯಾಗಿ 75ನ ಫ್ಯಾಕ್ಟರ್ ಮಾಡಿ ಯಾವ್ದ್ರಿಂದ ಹೋಗುತ್ತೆ? 5ರಿಂದ ಹೋಗುತ್ತೆ. ಇದು ನೋಡಿ, 5 1 5. ಇಲ್ಲಿ ಎಷ್ಟು ರಿಮೈನಿಂಗ್ ಉಳಿತು? 2 ರಿಮೈನಿಂಗ್ ಉಳಿತು. ಅಂದ್ರೆ 2 ಅಂದ್ರೆ 25 ಆಯ್ತು.
5 जा 25 ಕ್ಲಿಯರ್. ಹಾಗಾದ್ರೆ 5 15 जा 75 ಅಂತ ಅರ್ಥ. ಹಾಗಾದ್ರೆ 15 ಯಾವ ನಂಬರ್ ಇಂದ ಹೋಗುತ್ತೆ? 5 ಇಂದಾನೆ ಹೋಗುತ್ತೆ. 5 3 जा 15. ಹಾಗಾದ್ರೆ 75 ನ ಫ್ಯಾಕ್ಟರ್ಸ್ ಯಾವುದು? 5 into 5 into 3. अगर ನಾವು ಎಚ್ ಸಿ ಎಫ್ ಕಂಡುಹಿಡಬೇಕಾದ್ರೆ ಸೂತ್ರ ನಾವು ಬಳಸ್ತಿದ್ರೆ ಎಚ್ ಸಿ ಎಫ್ ಇಸ್ ಈಕ್ವಲ್ ಟು ಕಾಮನ್ ಫ್ಯಾಕ್ಟರ್ಸ್. ತಗೊಳ್ಳಿ, ಕಾಮನ್ ಫ್ಯಾಕ್ಟರ್ಸ್ ಯಾವುದು ನೋಡಿ. ಇದು ಕಾಮನ್ ಇದೆ, ಇದು ಕಾಮನ್. ಇವೆರಡರಿಂದ ಒಂದು ಸಂಖ್ಯೆ. ಆನಂತರ ಇದು ಕಾಮನ್ ಇದೆ, ಇದು ಕಾಮನ್ ಇದೆ. ಎರಡರಿಂದ ಒಂದು ಸಂಖ್ಯೆ ಇಂಟು 5. ಹಾಗಾದ್ರೆ ಇದು ಅದರ್ ನಂಬರ್ಸ್ ಕೈ ಬಿಟ್ಬಿಡಿ. ಹಾಗಾದ್ರೆ ಇವೆರಡನ್ನು ಮಲ್ಟಿಪ್ಲೈ ಮಾಡಿ 5 5 25. ಹಾಗಾದ್ರೆ ಎಚ್ ಸಿ ಎಫ್ ಏನಂತು? ಇವೆರಡರ ಎಚ್ ಸಿ ಎಫ್ ನಮಗೆ 25 ಆಯ್ತು. ಈ ರೀತಿಯಾಗಿ ನೀವು ಎಚ್ ಸಿ ಎಫ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಅಲ್ಲ ಸರ್, ಈಗ 2 ನಂಬರ್ ಕೊಟ್ಟು 3 4 ನಂಬರ್ ಮಾತಾಡ 3 ನಂಬರ್ ಇದು ಒಂದು ನೋಡೋಣ. Six, 8 and 12. 6, 8 and 12. 3 ನಂಬರ್ಸ್ ಅನ್ನ ಫ್ಯಾಕ್ಟರೈಸ್ ಮಾಡೋಣ. 3 ನಂಬರ್ ಅನ್ನ ಫ್ಯಾಕ್ಟರೈಸ್ ಮಾಡಿದಾಗ ನಮಗೆ ಗೊತ್ತಾಗ್ತದೆ. 6 ಅನ್ನ ಫ್ಯಾಕ್ಟರೈಸ್ ಮಾಡೋಣ. ಯಾವ ನಂಬರ್ ಇಂದ? 2 ಇಂದ ಆಗುತ್ತೆ. 2 3 ದ ಪ್ರೈಮ್ ನಂಬರ್ ಬಂತು, ಸ್ಟಾಪ್ ಮಾಡಿ. 8 ಅನ್ನ ತಗೊಳ್ಕೊಂಡು 2 4 जा 8 ಮತ್ತೆ 2 2 जा 4. ಹಾಗಾದ್ರೆ ಪ್ರೈಮ್ ನಂಬರ್ ಬಂತು, ಸ್ಟಾಪ್ ಮಾಡಿ. 12 ತಗೊಳ್ಳಿ. 2 6 जा ಮತ್ತೆ 2 3 जा. ಓಕೆ, ಹಾಗಾದ್ರೆ ಈಗ ನಾವು ಫ್ಯಾಕ್ಟರ್ಸ್ ಅನ್ನು ಬರಿತಾ ಹೋಗೋಣ. 6ರ ಫ್ಯಾಕ್ಟರ್ಸ್ 2 into 3. 8ರ ಫ್ಯಾಕ್ಟರ್ಸ್ 2 into 2 into 2. ಅದೇ ರೀತಿ 12ರ ಫ್ಯಾಕ್ಟರ್ಸ್ ಯಾವುದು? 2 into 2 into 3. ಇದರಲ್ಲಿ ಕಾಮನ್ ಫ್ಯಾಕ್ಟರ್ಸ್ ನೋಡಿ. ಕಾಮನ್ ಫ್ಯಾಕ್ಟರ್ಸ್ ಯಾವ್ದಿಲ್ಲ? 3ರಲ್ಲಿ ಇರ್ಬೇಕು. ಈಗ 3 ಸಂಖ್ಯೆ ಇರ್ತದೆ, 3ರಲ್ಲಿ ಇದ್ರೆ ಅದನ್ನ ಕಾಮನ್ ಅಂತ ಕರೀತಾರೆ. 3ರಲ್ಲಿ ಈ ನಂಬರ್ ಇದೆ 8. ಮತ್ತೆ ಯಾವ್ದು ಇದೆ ಕಾಮನ್? ಇಲ್ಲಿ ನೋಡಿ 3 ಇದೆ, ಇಲ್ಲಿ 3 ಇದೆ ಬಟ್ ಇಲ್ಲಿ ಇಲ್ಲ. ಇಲ್ಲಿ 2ರಲ್ಲೂ 2 ಇದೆ ಬಟ್ ಇಲ್ಲಿ ಇಲ್ಲ. ಹಾಗಾದ್ರೆ ಎಚ್ ಸಿ ಎಫ್ ಏನಾಯ್ತು? 2 ನ ಎಚ್ ಸಿ ಎಫ್ ಆಯ್ತು. ಓಕೆ, ಕಾಮನ್ ಫ್ಯಾಕ್ಟರ್ಸ್ ಅನ್ನಷ್ಟೇ ಬರ್ಕೋಬೇಕು. ಈ ರೀತಿಯಾಗಿ ನಾವು ಎಚ್ ಸಿ ಎಫ್ ಮತ್ತೆ ಎಲ್ ಸಿ ಎಂ ಎಚ್ ಸಿ ಎಫ್ ಅನ್ನು ಫೈಂಡ್ ಔಟ್ ಮಾಡಬಹುದು. ಏನಾದ್ರೂ ಡೌಟ್ಸ್ ಇದ್ರೆ ರಿವೈಂಡ್ ಮಾಡಿ ಮತ್ತೊಂದು ಸಾರಿ ನೋಡಿ. ಓಕೆ, ಹಾಗಾದ್ರೆ ಈ ಹಿಂದೆ ನಾವು ಹೇಗೆ ಕಲಿಸ್ತಾ ಇದ್ದೀವಿ ಎಚ್ ಸಿ ಎಫ್ ಮತ್ತೆ ಎಲ್ ಸಿ ಎಂ ಅನ್ನು, ಅದನ್ನು ಕೂಡ ನಾವು ತಿಳ್ಕೊಂಡ್ರಾಯ್ತು. ಹಾಗಾಗಿ ನಂಬರ್ಸ್ ಅನ್ನ ಎಚ್ ಸಿ ಎಫ್ ಅನ್ನ ನೀವು ಫೈಂಡ್ ಔಟ್ ಮಾಡಬೇಕು. ನಾನು ನಂಬರ್ ಕೊಡ್ತಾ ಹೋಗ್ತೀನಿ, ನೀವು ಮಾಡ್ತಾ ಹೋಗಿ.
ನೋಡಿ, ಹೋಮ್ವರ್ಕ್ ಕೊಡ್ತಾ ಇದ್ರೆ ಫೈಂಡ್ ದ HCF. ಇಲ್ಲಿ ನೀಡಿರುವಂತ ಸಂಖ್ಯೆಗಳಿಗೆ ನೀವು HCF ಅನ್ನು ಫೈಂಡ್ ಔಟ್ ಮಾಡಿ ಏನಾದ್ರೂ ಡೌಟ್ಸ್ ಬಂದಲ್ಲಿ ರಿವೈಂಡ್ ಮಾಡಿ ನೋಡಿ. ಮತ್ತೆ ಬಹುತೇಕ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಅನ್ನ ನೀವು ಒತ್ತಿದ್ರೆ ನಿಮಗೆ ಅಲ್ಲಿ ನನ್ನ ಎಲ್ಲ ಅಪ್ಲೋಡ್ ಮಾಡುವಂತ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಹಾಗಾಗಿ ಬೇಸಿಕ್ ಕ್ಲಾಸ್ ಅನ್ನ ಕಂಟಿನ್ಯೂ ಮಾಡೋದ್ರಿಂದ ನಿಮಗೆ ಬೇಸಿಕ್ ಕ್ಲಾಸ್ಗಳು ತೊಂದರೆ ಆಗಬಾರ್ದು ಅಂದ್ರೆ ನನ್ನ ಎಲ್ಲ ಹಿಂದಿನ ವಿಡಿಯೋಗಳನ್ನ ನೀವು ನೋಡಲೇಬೇಕಾಗ್ತದೆ. ಹಾಗಾಗಿ ಹಿಂದಿನ ವಿಡಿಯೋಗಳಿಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಮತ್ತೆ ನೋಟಿಫಿಕೇಶನ್ ಸಿಗ್ತದೆ ಬರುವಂತ ವಿಡಿಯೋಗಳಿಗೆ. ಮತ್ತೆ ಹಿಂದಿನ ವಿಡಿಯೋಗಳನ್ನ ನೀವು ಸರ್ಚ್ ಮಾಡಿ ನನ್ನ ಚಾನಲ್ ಅಲ್ಲಿ ನೋಡ್ಬೋದು. ಏನೇ ಡೌಟ್ಸ್ಗಳಿದ್ರು ಕಮೆಂಟ್ಸ್ ಬಾಕ್ಸ್ ಹಾಕಿ ಅದಕ್ಕೆ ರಿಪ್ಲೈ ಮಾಡುವಂತ ಸಮಯ ಸಿಕ್ಕಲ್ಲಿ ನಾನು ರಿಪ್ಲೈ ಮಾಡ್ತೇನೆ. ಹಾಗಾಗಿ ಇಂದಿನ ತರಗತಿ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತಾ ನಾನು ಈ ತರಗತಿನ ಮುಕ್ತಾಯಗೊಳಿಸ್ತೇನೆ.